ವಾರ್ತೆಗಳ ವಿವರ. ಪದೇ ಪದೇ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿರುವ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂವಿಧಾನದ ಬಗ್ಗೆ ಅರಿವೇ ಇಲ್ಲ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಆರ್ಎಸ್ಎಸ್ ಸಂಘದ ನೋಂದಣಿ ವಿಷಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಂಘದ ಸಿರಸಂಘ ಸಂಚಾಲಕ ಮೋಹನ್ ಭಾಗವತ್ ಅವರಿಗೆ ಬರೆದಿರುವ ಪತ್ರ ಮತ್ತು ಕೇಳಿರುವ ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರದ್ದು ಅಥವಾ ಕಾಂಗ್ರೆಸ್ ಪಕ್ಷದ್ದು? ಸ್ವತಂತ್ರ ಪೂರ್ವದಲ್ಲಿಯೇ ಸ್ಥಾಪಿತವಾದ ಸಂಘದ ನೋಂದಣಿ ಬಗ್ಗೆ ಈಗ ಪ್ರಶ್ನೆ ಮಾಡ್ತಾ ಇರೋರು ಹಲವು ದಶಕಗಳ ಕಾಲ ದೇಶವನ್ನಾಳಿದ ಸಮಯದಲ್ಲಿ ಯಾಕೆ ಸುಮ್ಮನಿದ್ರು ಎಂದು ಪ್ರಶ್ನೆ ಮಾಡಿದ್ರು. ಅಷ್ಟಕ್ಕೂ ಯಾವುದೇ ಸಂಘಗಳ ಅಥವಾ ಸಂಸ್ಥೆಗಳನ್ನ ನೋಂದಣಿ ಮಾಡಿಸೋದು ಬಿಡೋದು ಆಯಾ ಸಂಸ್ಥೆಗೆ ಸೇರಿದ್ದಾಗಿದೆ. ಒಂದು ಸ್ವಯಂ ಪ್ರೇರಿತ ವ್ಯಕ್ತಿಗಳ ಸಮೂಹ ಸಂವಿಧಾನದ ಅನುಚ್ಛೇದ 19(1)(c) ಪ್ರಕಾರ ದೇಶದ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳನ್ನ ರಚಿಸುವ ಮೂಲಭೂತ ಹಕ್ಕನ್ನ ಹೊಂದಿರುತ್ತದೆ ಮತ್ತು ನೋಂದಣಿ ಮಾಡಿಸಲೇಬೇಕೆಂಬ ನಿಯಮವೂ ಇಲ್ಲ. 1982ರ ಸಂಘಗಳ ನೋಂದಣಿ ಕಾರ್ಯ ಕೂಡ ಇದನ್ನೇ ಹೇಳ್ತದೆ ಎಂದು ಹೇಳಿದರು. ಉತ್ತರ ಕೊಡಲಿ. ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಈ ದೇಶದಲ್ಲಿ ಕಾನೂನಿದೆ. ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ಬಿಟ್ಟಿದ್ದು. ಹಲವು ದಶಕಗಳ ಕಾಲ ದೇಶವನ್ನಾಳಿದ ಸಮಯದಲ್ಲಿ ಸುಮ್ಮನಿದ್ದಿದ್ದು ಏಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಸ್ವಯಂ ಪ್ರೇರಿತ ವ್ಯಕ್ತಿಗಳ ಸಮೂಹ. ಸಂವಿಧಾನದ ಅನುಚ್ಛೇದ 19(1)(c) ಪ್ರಕಾರ ದೇಶದ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕನ್ನು ನೀಡುತ್ತದೆ. ಅಂದರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಬೇಕೆಂಬ ನಿಯಮವಿಲ್ಲ. ಇದು ಸ್ಪಷ್ಟವಾಗಿ 19(1)(c) ಹೇಳ್ತಾ ಇದೆ. ಇದ್ರ ಜ್ಞಾನ ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಪ್ರತಿನಿತ್ಯ ಆರ್.ಎಸ್.ಎಸ್. ಇದ್ರ ಬಗ್ಗೆ ಅನೇಕ ಉನ್ನತ ಮಟ್ಟದ ಹಿರಿಯ ವಕೀಲರುಗಳು ಹೇಳಿಕೆಗಳು ಕೊಡ್ತಾರೆ. ಸಿ.ಎಚ್. ಹನುಮಂತರಾಯ ಇರ್ಬೋದು, ಬಿ.ವಿ. ಆಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳು ಕೊಟ್ಟರೆ ತಮ್ಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದವರನ್ನು ಗುಲಾಮರು ಎಂದು ಕರೀತಿದ್ದಾರೆ. ಮೋಹನ್ ಭಾಗವತ್ ಅವರು ಅವರೇ ಹೇಳಿಕೆ ಕೊಡಬೇಕು. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರು ಉತ್ತರ ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರುಗಳಿಗೆ ಗುಲಾಮರು ಅಂತ ಕರೆಯುವಂಥ ಮಾತು ಇವ್ರು ಆಡಿದ್ರೆ ಇವ್ರು ಯಾವ ಭಾಷೆ ಕರಿಬೇಕು? ಪ್ರಿಯಾಂಕ ಖರ್ಗೆಗೆ ವಾದ ಮಾಡ್ತೀರಾ? ತುಂಬ ಸ್ಪಷ್ಟವಾಗಿ ವಾದ ಮಾಡಿ. ಇಲ್ಲ ನಿಮ್ಗೆ ಹತ್ರ ಕಾನೂನಿದೆ. ಗೃಹ ಮಂತ್ರಿಗಳು ರಿಜಿಸ್ಟ್ರೇಷನ್ ಮಾಡದೇ ಇರೋಂಥ ಸಂಸ್ಥೆ ಸರಿ ಇಲ್ಲ ಅನ್ನೋದಾದರೆ ನೇರವಾಗಿ ನೋಟಿಸ್ ಕೊಡಿ. ನೋಟಿಸ್ಗೆ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ಕಾನೂನು ಪ್ರಕಾರ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಅದನ್ನು ಬಿಟ್ಟು ರಸ್ತೆಯಲ್ಲಿ ಹೋಗೋಂಥ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ ಆರ್.ಎಸ್.ಎಸ್. ನಮ್ಗೆ ಯಾರಿಗೂ ಯಾವ ಭಯನೂ ಇಲ್ಲ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ ಆರ್.ಎಸ್.ಎಸ್ಸು ಇಡೀ ದೇಶವನ್ನು ಉಳಿಸ್ತಾ ಇದೆ. ಇವತ್ತು ಆರ್.ಎಸ್.ಎಸ್ಸು ದೇಶಭಕ್ತಿಯನ್ನೇ ನಿರ್ಮಾಣ ಮಾಡ್ತಾ ಇದೆ. ಆರ್.ಎಸ್.ಎಸ್ಸು ದೇಶ ವಿದೇಶಗಳಲ್ಲಿ ಸಾಕಷ್ಟು ಇದರ ಬ್ರಾಂಚಸ್ ಇದ್ದಾವೆ. ಇದು ಗೊತ್ತಿದ್ದು ಕೂಡ ಪತ್ರಿಕೆ ಟಿ.ವಿ ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರು ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸಲ್ಲ. ಆರ್.ಎಸ್.ಎಸ್ನ ದ್ವೇಷ ಮಾಡಿ ಮಾಡಿ ಮಾಡಿ
ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ. ನೀವು ಆರ್ ಎಸ್ ಎಸ್ ಅಂತ ಇದೇ ರೀತಿ ನೀವು ಮುಂದುವರಿತಾ ಇದ್ದೀರಾ. ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕಾ ಖರ್ಗೆ ದಾರಿಯಲ್ಲೇ ದಾರಿ ತಪ್ಪೋಗ್ತಾ ಇದ್ದಾರೆ. ಅವ್ರು ನಿನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದೀರಾ? ಇಡೀ ದೇಶದ ಜನ ಹಿಂದುತ್ವವನ್ನು ಒಪ್ಪಿ ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಕೆಲಸ ಮಾಡಲ್ವಾ? ಕೊಲೆ ಸುಲಿಗೆಗಳು ನಡೀತಾನೇ ಇದೆ. ಡ್ರಗ್ ಮಾಫಿಯಾ ಇಡೀ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಯುವಕರು ದುಶ್ಚಟಗಳಿಗೆ ಬೀಳ್ತಾ ಇದ್ದಾರೆ. ಈ ಕಡೆ ಗೃಹ ಮಂತ್ರಿ ಆಗಿ ಮಾಡಬೇಕಾದಂಥ ಕೆಲಸ ಮಾಡೋದು ಬಿಟ್ಟು RSS ಹಿಂದುತ್ವದ ಬಗ್ಗೆ ಟೀಕೆ ಮಾಡ್ಕೊಂಡು ಹೊರಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉದ್ಧಾರ ಆಗಲ್ಲ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ತಾನೆ RSS ಅನ್ನು ಗುಣಗಾನ ಮಾಡಿದ್ದಾರೆ. ಅವ್ರ ಭಾಷಣದಲ್ಲಿ 100 ಸರಿ RSS ತಂದಿದ್ದಾರೆ, ಹಿಂದುತ್ವ ತಂದಿದ್ದಾರೆ. ಹಿಂದೂಸ್ತಾನ ದರೋಡೆ ಮಾಡಿ ತಗೊಂಡು ಯಾರಿಗೆ ಕೊಡ್ತಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟು, ಪತ್ರಕರ್ತರು ನೀವೇ ಹೇಳ್ದಂಗೆ ಪೊಲೀಸ್ನವರೇ ದರೋಡೆ ಮಾಡಿದ್ರೆ ಆ ದರೋಡೆ ತಗೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ನಾನಂತೂ ಇನ್ನೂ ನೇರ ಹೇಳಿಲ್ಲ ಗೃಹ ಮಂತ್ರಿಯಾಗಿ ಕೊಡ್ತಿದ್ದಾರೆ ಅಂತ. ಆದರೆ ಗೃಹ ಮಂತ್ರಿ ಕಣ್ಮುಚ್ಕೊಂಡು ಕೂತ್ಕೊಟ್ಟಿಯಾರಾ? ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ದರೋಡೆ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅದಕ್ಕೆ ಕಡೆ ಗಮನ ಕೊಡೋಕೆ ನಿಮಗೆ ಪುರ್ಸೊತ್ತಿಲ್ಲ. ಆಡಳಿತ ಬಗ್ಗೆ ಗಮನ ಕೊಡೋಕೆ ಪುರ್ಸೊತ್ತಿಲ್ಲ. RSS ಬಗ್ಗೆನೇ ನಿಮ್ಮ ಗಮನ. ಜನ ಒಪ್ಪಲ್ಲ ಅದನ್ನು, ಭ್ರಷ್ಟಾಚಾರವನ್ನು. ಅದೇ ಸ್ಥಿತಿ ಬರುವಂಥ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ಓಟ್ ಕಾಂಗ್ರೆಸ್ಸಿಗೆ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದ್ದಾರಲ್ಲ, ಅವರಾಗ ಅವ್ರು ಓಟ್ ಕೊಟ್ರಂತೆ. ಪಾಪ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ನಂಬರ್ 1. ನಂಬರ್ 2, ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ದೇವಸ್ಥಾನವೂ ಅಂಥದ್ದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಒಂದು ಘಟನೆ ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡಲಿ, ನನ್ನ ಆಸೆ ಇದೆ. ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಈ ದೇವ್ರ ಮೇಲೆ ನಂಬಿಕೆ ನಡೆಯೋದು. ಶಿವಮೊಗ್ಗದಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯಿತು. ಒಂದು ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಕಡೆಯಿಂದ ಎಲೆ ಜೊತೆಗೆ 5 ರೂಪಾಯಿ ನೋಟ್ ಇಟ್ಟು ಅಲ್ಲಿ ಸಿಗಂದೂರು ಚೌಡೇಶ್ವರಿಯ ಫೋಟೋ ಇಟ್ಕೊಂತ ದುಡ್ಡು ಕೊಟ್ಕೊಂಡ ಹೊರಟ.